ದುಬೈ ಏರ್ಪೋರ್ಟ್ಗೆನೆ ಇರಾನ್ ಬಾಂಬ್. ವಿಮಾನ ಸಂಚಾರದ ವೇಳೆಗೆ ಭೀಕರ ದಾಳಿ, ಕೆಲ ಗಂಟೆಗಳ ವಿಮಾನ ಹಾರಾಟ ಸ್ಥಗಿತ ಆಗಿದೆ. ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ನಡೀತಾ ಇರುವಂಥ ಈ ಒಂದು ಯುದ್ಧದ ವಾತಾವರಣ ಸಾಕಷ್ಟು ರೀತಿಯಾದಂಥ ತೀವ್ರತೆಯನ್ನು ಪಡ್ಕೊಳ್ತಾ ಇದೆ. ಸೊ ಯುದ್ಧ ನಿಲ್ಲುವ ಲಕ್ಷಣಕ್ಕಿಂತ ಹೆಚ್ಚಾಗಿ ಯುದ್ಧ ಹೆಚ್ಚಾಗಬಹುದಾದ ಲಕ್ಷಣವೇ ಇಲ್ಲಿ ಕಾಣಿಸ್ಕೊಳ್ತಾ ಇರೋದು. ನೋಡಿ, ದುಬೈ ಏರ್ಪೋರ್ಟ್ಗೆನೆ ಇರಾನ್ ಬಾಂಬ್. ಎಲ್ಲರೂ ಅಂದ್ಕೊಳ್ತಿದ್ದಿದ್ದು ನಾವುಗಳಿಗೇನು, ದುಬೈ ಸೇಫಪ್ಪ, ದುಬೈಯನ್ನು ಯಾರು ಏನು ಮಾಡ್ಲಿಕ್ಕಾಗೋದಿಲ್ಲ, ಸೇಫು ಅಂತ. ಬಟ್ ದುಬೈಯನ್ನು ಗುರಿಯಾಗಿಸ್ಕೊಂಡು ಅಟ್ಯಾಕ್ಗಳಾಗ್ತಾ ಇದೆ. ತನ್ನ ಮೇಲಿನ ದಾಳಿಗೆ ಪ್ರತಿಯಾಗಿ ಅಮೆರಿಕದ ಮಿತ್ರವಾದಂಥ ಕೊಲ್ಲಿ ದೇಶಗಳ ಮೇಲಿನ ದಾಳಿ ತೀವ್ರಗೊಳಿಸಿರುವಂಥದ್ದು ಇರಾನ್. ಶನಿವಾರ ವಿಶ್ವದ ಅತ್ಯಂತ ಸಂಚಾರ ದಟ್ಟಣೆಯ ಏರ್ಪೋರ್ಟ್ಗಳಲ್ಲಿ ಒಂದಾಗಿರುವಂಥ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೇನೆ ಭೀಕರ ದಾಳಿ ನಡೆಸಿದೆ. ಅದೃಷ್ಟವಶಾತ್ ದಾಳಿಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನಿತ್ಯ ಏನಿಲ್ಲ ಅಂತ ಹೇಳಿದ್ರು ಇಲ್ಲಿ 2000ದಿಂದ 2500 ವಿಮಾನ ಸಂಚರಿಸುವ ಕನಿಷ್ಠ 1,00,000 ಜನರು ಪ್ರಯಾಣ ಕೈಗೊಳ್ಳುವ UAE ರಾಜಧಾನಿ ದುಬೈನ ವಿಮಾನ ನಿಲ್ದಾಣ ಗುರಿಯಾಗಿಸಿ ಇರಾನ್ ಶನಿವಾರ ಬೆಳಗ್ಗೆ ದಾಳಿ ನಡೆಸಿತು. ವಿಮಾನಗಳ ಸಂಚಾರದ ಹೊತ್ತಿನಲ್ಲೇ ದಾಳಿ ನಡೆಯಿತಾದರೂ ಅದು ಯಾವುದೇ ವಿಮಾನಗಳಿಗಾಗಲಿ ಜನರು ಇರುವ ಸ್ಥಳದ ಮೇಲಾಗಲಿ ಅಪ್ಪಳಿಸದ ಕಾರಣ ಭಾರಿ ಸಾವು ನೋವು ಏನು ಸಂಭವಿಸಬೇಕಾಗಿತ್ತು ಅಥವಾ ಸಂಭವಿಸ್ತಾ ಇತ್ತು ಅಥವಾ ಆ ಥರದೊಂದು ವಾತಾವರಣ ಇತ್ತು, ಅದು ತಪ್ಪಿ ಹೋಗಿದೆ. ಸೊ ನೋಡಿ, ಕ್ಷಣದಿಂದ ಕ್ಷಣಕ್ಕೆ ಈ ಥರದೊಂದು ವಾತಾವರಣ ಬಿಗಡಾಯಿಸ್ತಾ ಇರುವಂಥದ್ದು. ಇರಾನ್ ಅಮೇರಿಕಕ್ಕೆ ಎಲ್ಲೆಲ್ಲಿ ಹೊಡೆತ ಕೊಡಬಹುದು, ಎಲ್ಲೆಲ್ಲಿ ಹೊಡೆತ ಬೀಳುತ್ತೆ ಅದನ್ನು ಇಲ್ಲಿ ಗುರಿಯಾಗಿಸ್ಕೊಂಡು ಪ್ಲಾನ್ ಮಾಡಿ ಅಟ್ಯಾಕ್ಸ್ಗಳನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಡ್ರೋನ್ ದಾಳಿ ಬಳಿಕ ಸ್ಥಳದಲ್ಲಿ ಭಾರಿ ಬೆಂಕಿ ಎದ್ದಿರುವ ದೃಶ್ಯಗಳು, ವಿಡಿಯೋಗಳು ಇದೀಗ ವೈರಲ್ ಆಗ್ತಾ ಇದೆ. ಈ ಎಲ್ಲ ವಿಡಿಯೋ ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಮೈ ಜುಮ್ ಅನಿಸುತ್ತೆ. ಏರ್ಪೋರ್ಟ್ ಬಳಿನೇ ಈ ಥರದೊಂದು ವಾತಾವರಣ ಇದೆ ಅಂತ ಅಂದರೆ ಎಷ್ಟರ ಮಟ್ಟಿಗೆ ಅಲ್ಲಿ ಸೇಫ್ಟಿ ಇದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಫೆಬ್ರವರಿ 28ರಂದು ವಿಮಾನ ನಿಲ್ದಾಣಕ್ಕೆ ಸಣ್ಣ ಹಾನಿಯಾಗಿದೆ. 4 ಸಿಬ್ಬಂದಿ ಗಾಯಗೊಂಡಿದ್ರು. ಆದರೆ ಶನಿವಾರ ವಿಮಾನ ನಿಲ್ದಾಣವನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ. ಘಟನೆಯ ಬೆನ್ನಲ್ಲೇ ಎಲ್ಲ ವಿಮಾನಗಳ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದೆ ಸರ್ಕಾರ. ಆ ಬಳಿಕ ಭಾಗಶಃ ಸಂಚಾರವನ್ನು ಪುನಾರಂಭ ಮಾಡಿದೆ. ವಿಮಾನಯಾನ ಸಂಸ್ಥೆ ಪ್ರಯಾಣವನ್ನು ಖಚಿತಪಡಿಸೋವರೆಗೂ ನಿಲ್ದಾಣಕ್ಕೆ ಬರಬೇಡಿ ಅಂತ ಪ್ರಯಾಣಿಕರಲ್ಲಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಕೆಲವರು ಆಲ್ರೆಡಿ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರಲ್ಲ, ಇದ್ರ ಮಧ್ಯದಲ್ಲಿ ಆಲ್ರೆಡಿ ಕೆಲವರು ಸಿಲುಕಿಬಿಟ್ಟಿದ್ದಾರೆ. ಪಾಪ ಬೇರೆ ಬೇರೆ ದೇಶದವರು ಕೂಡ ಸಿಲುಕಿದ್ದಾರೆ. ಅವರೆಲ್ಲ ವಾಪಸ್ ತಮ್ಮ ಊರಿಗೆ ಬರೋದಕ್ಕೆ ಸಾಕಷ್ಟು ರೀತಿಯಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಆಗ್ತಾ ಇಲ್ಲ. ಕ್ಷಣದಿಂದ ಕ್ಷಣಕ್ಕೆ ಈ ಥರದೊಂದು ಸಿಚುವೇಶನ್ ನಿರ್ಮಾಣ ಆಗ್ತಾ ಇರುವಂಥದ್ದು. ಆಮೇಲೆ